ಇದು ಸೋಮವಾರದ ಎಪಿಸೋಡ್ ಅಂದರೆ ಎಸ್ಟರ್ಡೇ ಎಪಿಸೋಡ್ ಕಂಟಿನ್ಯೂ ಆಗಿರುತ್ತೆ. ಇಲ್ಲೇ ಕುಕ್ ಮಾಡ್ತಾ ಇರ್ತಾರೆ. ಒಂದು ಕಡೆ ವಿದ್ಯೆ ಕುಕ್ ಮಾಡ್ತಾ, ಇನ್ನೊಂದು ಕಡೆ ಭದ್ರ ಕುಕ್ ಮಾಡ್ತಾ. ಭದ್ರ ಫೋನಲ್ಲಿ ಮಾತಾಡ್ತಾ, ಫೋನ್ ಮಾತಾಡೋದು ಮುಗಿದ್ಮೇಲೆ ಫೋನ್ ಇಡ್ತಾರೆ. ದೋಸೆ ಸೀದೋಗಿರೋ ಸ್ಮೆಲ್ ಬರ್ತದೆ. ದೋಸೆ ಸೀದೋಗಿರೋ ಸ್ಮೆಲ್ ನೋಡಿ ಇರಲಿ ಹಂಗೆ ನಮ್ಮ ದೋಸೆ ಅಂದರೆ ಹಂಗೆ ಘಮ ಘಮ ವಾಸನೆ ಎಲ್ಲ ಬರ್ತಾ ಇರಬೇಕಂತ ಹೇಳಿ ನೋಡ್ತಾನೆ ಸೀದೋಗ್ಬಿಟ್ಟಿರ್ತೈತೆ ದೋಸೆ. ವಿದ್ಯಾಗಂತೂ ನಗುನೇ ನಗು ಅದು ದೋಸೆ ನೋಡಿ. ಯಾಕೆ ನಗುತ್ತೀಯ ಅಂತ ಹೇಳಿ ಸಿಟ್ಟು ಮಾಡ್ತಾನೆ. ಸುಮ್ಮನೆ ಇರ್ತಾ ಅಲ್ಲಿಗೆ ನೆಕ್ಸ್ಟ್ ಈ ಕಡೆ ಇನ್ನೊಂದು ಸೀನ್ ಬರುತ್ತೆ. ಇನ್ನೊಂದು ಸೀನ್ ಒಳಗಡೆ ಶಿವರಾಮೇಗೌಡ ಅವ್ರ ವೈಫ್ ಇರ್ತಾರಲ್ಲ ಮೋನ ಮತ್ತು ಅಜ್ಜಿ ಒಂದು ಕಡೆ ಕುಂತು ಮಾತಾಡ್ತಾ ಇರ್ತಾರೆ. ತೊಗೊಳ್ರಿ ಪಾನಕ ಅಂತ ಅವ್ರು ತೊಗೊಂಬಂದು ಕೊಡ್ತಾರೆ. ಮೋನ ಅದು ಅಂದರೆ ಏನ್ರಿ ಅಂದರೆ ಕಣ್ಮಣಿ ಹತ್ರ ಅದೇ ಮಾತಾಡು ಅಂತ ಹೇಳಿದ್ದೆ. ಮತ್ತು ಏನು ಇಲ್ಲರಿ ನಾ ಮಾತಾಡೋದು ನಂಗಂತೂ ಭಯ ಆಗುತ್ತೆ. ಮೊನ್ನೆ ಮಾತಾಡ್ತಾ ಒಂದು ವಿಷಯ ಬಂತು. ಮದುವೆ ವಿಷಯ ಬಂದಾಗ ಹಂಗೆ ಚಂಡಿ ಆಗ್ಬಿಟ್ಲು ಅಂತೆಲ್ಲ ಹೇಳ್ತಾ. ಹಂಗಂದರೆ ಬಿಡೋಕ್ಕಾಗಿಲ್ಲಲ್ಲ ಮೋನಂದೆ. ಇಲ್ಲ ರೀ ನೀವೇ ಮಾತಾಡಿ ಈ ವಿಷಯ ಅಂತಂದ್ರೆ, ಅಯ್ಯಪ್ಪ ನನಗಂತೂ ಭಯ ಆಗುತ್ತೆ. ಭದ್ರನೋ ಭವಾನಿ ಆದರೆ ನಾನು ಹೆಂಗೋ ಮಾತಾಡಿ ಒಪ್ಪಿಸ್ತೀನಿ. ಮೊದಲೇ ಮಾವನ ಕಡೆ ಬಿಟ್ಟಾರ, ನನ್ನ ದೂರ ಇಟ್ಟಾರ, ಮಾವನ ಜೊತೆ ಬಿಟ್ಟಾರ ನನ್ನ ಅಂತೆಲ್ಲ ಸಿಟ್ಟು ಮಾಡ್ತಾಳೆ ಅಂತೆಲ್ಲ ಶಿವರಾಮೇಗೌಡ ಹೇಳ್ತಾನೆ. ಅಜ್ಜಿ ನಾನು ಮಾತಾಡ್ತೀನಿ ಬಿಡು ಅಂತೆಲ್ಲ ಹೇಳ್ತಾ. ಅಮ್ಮಮ್ಮ ಸರಿ ನೀವೇ ಮಾತಾಡ್ತೀರಾ ಅಂತೆಲ್ಲ ಹೇಳಿ, ನಮ್ಮ ಕೈಲಿ ಆಗ್ಲಾರ್ದೆ ನಿಮ್ಮ ಕೈಲಿ ಆಗ್ತಿದೆ, ಎಲ್ಲ ಕಾಲಕ್ಕೆ ಯಾವ ಟೈಮಿಗೆ ಏನೇನು ಆಗಬೇಕು ಅದೆಲ್ಲ ಆಗಬೇಕು, ನಾನೇ ಮಾಡ್ತೀನಿ ಅಂತ ಹೇಳಿ ಹೇಳ್ದ. ಈ ಕಡೆ ಭದ್ರನು ದೋಸೆ ತೊಗೊಂಡು ಊಟ ಮಾಡ್ತಾರೆ. ಈ ಕಡೆ ವಿದ್ಯಾನು ಊಟ ಮಾಡ್ತಾರೆ. ವಿದ್ಯಾನು ಊಟ ಮಾಡೋ ಭದ್ರನು ವಿದ್ಯಾದು ಎಷ್ಟು ಟೇಸ್ಟಿ ಆಗಿರುತ್ತೆ ಅಂತೆಲ್ಲ ವಿದ್ಯೆ ಹೇಳ್ದ. ಭದ್ರಾಗಂತೂ ಕೋಪನೂ ಅದು ಸೀದೋಗಿರೋ ದೋಸೆ ಇರುತ್ತಾ, ಅವ್ರು ಊಟ ಮಾಡ್ತಾ ಇರೋದು ನಾನು ನೋಡಿದರೆ ನನ್ನ ದೋಸೆ ಸೀದೋಗಿರೋ ದೋಸೆನ ತಣ್ಣಗಾಗ್ಬಿಡುತ್ತಪ್ಪ ಅಂತೆಲ್ಲ ಹೇಳಿ ಇದು ಮಾಡ್ತಾನೆ. ಅದೇ ಟೈಮಿಗೆ ವಿದ್ಯಾ ಊಟ ಮಾಡಬೇಕಾ ಅವ್ರ ತಂಗಿ ಫೋನ್ ಮಾಡ್ತಾಳೆ. ಅವ್ರ ತಂಗಿ ಫೋನ್ ಮಾಡಿದಾಗ ಏನು ಮಾಡ್ತಿದ್ದೀಯ ಅಕ್ಕ ಅಂದರೆ, ಏನು ಮಾಡಬೇಕು ಊಟನೇ ಮಾಡಿ ಇಷ್ಟೊತ್ತಲ್ಲಿ ಇನ್ನೇನು ಮಾಡ್ತೀನಿ, ಊಟ ಮಾಡ್ತಿರ್ತೀನಿ ಅಂತ ಅವ್ರ ಅಕ್ಕ ಹೇಳಿದ್ರು. ಏನು ಮಾಡಿದೀಯ ಊಟಕ್ಕೆ ಅಂದರೆ, ಸೀಗಡಿ ಸಾರು ಮಾಡಿದ್ದೀನಿ. ಸಾರು ಏನು ಟೇಸ್ಟಿ ಆಗಿದೆ, ಇಷ್ಟು ರುಚಿಯಾಗಿದೆ ಅಂತ ಹೇಳ್ದ. ಹೌದಾ, ನೀನು ನನ್ನ ಜೊತೆ ನೀನು ಇಲ್ಲಿಗೆ ಬಂದಿದ್ರೆ ನಿನಗೂ ರುಚಿಯಾಗಿ ಅಡುಗೆ ಮಾಡಿ ಆಗ್ತಿದೆ ಅಂತ ಅವ್ರ ತಂಗಿ. ಏನು ಮಾಡಬೇಕು ನನಗೂ ಬರಬೇಕಂತ ಆಸೆ, ಆದರೂ ಬರೋಕ್ಕಾಗಲ್ವೇ ಅಂತ ಹೇಳ್ದ. ನೋಡು ಇಷ್ಟು ಸೀಗಡಿ ಸಾರು ಮಾಡಿದ್ಕೆ ಎಷ್ಟು ಬೀಗುತ್ತಾ ಅಂತೆಲ್ಲ ಹೇಳ್ತಿರ್ತಾರೆ ಭದ್ರ ಅವರು. ಏನು ಮಾಡಬೇಕು ನನ್ನ ಕೈ ರುಚಿ ತಿನ್ನೋಕೆ ಪುಣ್ಯ ಮಾಡಿರ್ಬೇಕಂತೆಲ್ಲ ಹೇಳಿ. ವಿದ್ಯಾ ಏನೇ ನಿನ್ನ ಕೈ ರುಚಿ ಅಂತ ಜಂಬಾಗ ಹಚ್ಕೊತಾ ಇರ್ತಾಳ. ಈ ಕಡೆ ಭದ್ರಾಗಂತೂ ಕೋಪ ವಿದ್ಯೆ ಅಂದಮೇಲೆ. ಚೆನ್ನಾಗಿದೆ ಇವತ್ತಿನ ಎಪಿಸೋಡು. ಇದೇ ಟೈಮಿಗೆ ಭದ್ರಾ ಇದು ನನಗೆ ಅಡುಗೆ ಮಾಡೋಕ್ಕೆ ಬರುತ್ತೆ ಏನೋ ಇವಾಗ ಒಂದು ದಿವಸ ಹಿಂಗಾಗಿದೆ, ಆಮೇಲೆ ಮತ್ತೆ ಮಾಡ್ತೀನಿ ನಾನು ಅಂತೆಲ್ಲ ಹೇಳಿ ಮತ್ತೆ ಹಿಂಗೆ ಸತಾಸ್ತಾನೆ ಇರ್ತಾಳೆ. ನಾನು ಹೋಟೆಲಿಂದ ಆರ್ಡ್ರ್ ಮಾಡ್ತೀನಿ ಅಂತೆಲ್ಲ ಎದ್ದು ಹೋಗಿ ಫೋನ್ ಮಾಡ್ತಾನೆ ರಾಖಿಗೆ ಫೋನ್ ಮಾಡಿ. ರಾಖಿ ಮತ್ತು ಅವ್ರ ತಂಗಿಗೆ ಪಾನಿಪುರಿ ತಿನ್ಸೋಕ್ಕಂತ ಹೊರಗಡೆ ಕರ್ಕೊಂಡು ಹೋಗಿರ್ತಾರೆ. ಎಲ್ಲಿದ್ದಿಲ್ಲ ಅಂದರೆ, ಅಯ್ಯೋ ಇನ್ನೇನು ಭದ್ರ ಫೋನ್ ಮಾಡಿದ, ನಾನು ಸಿಗೆ ಬಿದ್ದೆ ಅನ್ಸಿಗೆ, ನಿನ್ನನ್ನು ಹಿಡ್ಕೊಳ್ಬೇಡ ರೆಡ್ಡಾಳಾಗಿ ಹಿಡಿಬೇಕಂತ ನೀನೇನೋ ಮಾಡ್ತೀಯ. ಇಲ್ಲ ಕಣಮ್ಮ, ಎಲ್ಲಿದ್ದೀರಿ ರಾಖಿ ಅಂದರೆ, ದೇವಸ್ಥಾನಕ್ಕೆ ಬಂದೀನಿ, ಕಣ್ಮಣಿ ಅಮ್ಮವ್ರನ್ನ ಕರ್ಕೊಂಡು. ನೀನೇನು ಮಾಡ್ತಾಯಿದ್ದೀರಿ ಅಂದರೆ, ಶಿವನ ದೇವಸ್ಥಾನಕ್ಕೆ ಬಂದೆ. ಯಾವ ದೇವಸ್ಥಾನ? ಶಿವನ ದೇವಸ್ಥಾನ. ನೀನೇನು ಮಾಡ್ತಿದ್ದೀವಿ ಕಣ್ಲಾ ಅಂತಂದು ಹೇಳಿದರೆ, ನಾನು ಇಲ್ಲಿ ಕಾರ್ ಕಾಯ್ಕೊಂತ ಇದ್ದೀನಿ. ಕಾರೇನೇ ಎಲ್ಲಿಗೆ ಹೋಗಂಗಿಲ್ಲ, ಕಾರ್ ಯಾರು ಕಾಯಂಗಿಲ್ಲ, ಕಾರ್ ಯಾಕೆ ಕಾಯ್ತೀಯಾ, ಹೋಗು ಕಣ್ಮಣಿಗೆ ಊರು ಹೊಸದು ಹೋಗಿ ಪೂಜಾರಪ್ಪನ ಪರಿಚಯ ಮಾಡಿಸಿ ಬೇಗ ಪೂಜೆ ಮಾಡಿಸಿ ಕರ್ಕೊಂಬ ಅಂತೆಲ್ಲ ಹೇಳ್ತಾನೆ. ಸರಿ ಹಂಗೆ ಬರ್ತಾ ಮಿಲ್ಟ್ರಿ ಹೋಟ್ಲಿಂದ ತಲೆ ಮಾಂಸ, ಅದು ಮೀನು ಸಾರು, ಆಮೇಲೆ ಇನ್ನು ಚಿಕನ್ನು ಕೈಮಾ, ಆಮೇಲೆ ಒಂದು 4 ರೊಟ್ಟಿ, 2 ಮುದ್ದೆ, 1 ಬಿರಿಯಾನಿ ಇದೆಲ್ಲ ಪಾರ್ಸಲ್ ತೊಗೊಂಬಂದು. ಸರಿ ಅಂತ ಅದೇ ಟೈಮಿಗೆ ಅವು ಗೌಡ್ರಿ ಅಂತ ಪಾರ್ಸಲ್ ತೊಗೊಂಬಂದುಬಿಡ್ತಾರೆ. ಈ ಕಡೆ ವಿದ್ಯಾರ್ಥಿ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ತಾನೆ ಇರ್ತಾರೆ. ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಬಾಳೆ ಊಟ ಮಾಡೋಣ ಅಂತ. ಇಲ್ಲ ನೀನು ಊಟ ಮಾಡೋದು, ನಾನು ಊಟ ಮಾಡಿ ಬಂದಿದ್ದೆ. ಊಟ ಮಾಡಿದಾಗ ನೀನೊಂದು ಕೈ ಹಾಕೋದು. ಇಲ್ಲ ನಾನು ಊಟ ಮಾಡ್ಕೊಂಡು ಬಂದಿದ್ದೀನಿ, ನೀವು ಊಟ ಮಾಡು ಅಂತೆಲ್ಲ ಹೇಳ್ದೆ. ವಿದ್ಯಾಗೆ ಕೋಪ. ಸರಿ ಕಣ್ಲಾ, ನಿನ್ನೆ ಎಂತಿನ ಅದ್ದು ಬಸ್ತಲ್ಲಾಗಿ ಇಟ್ಕೋಬೇಕು ನಿನ್ನ ಮದುವೆ ಆದರೆ, ನಾನು ಹೆಂಗೆ ಇಟ್ಕೊಂತೀನಿ ಹಂಗೆ ಅಂತೆಲ್ಲ ಹೇಳ್ತಾನೆ. ಆಯ್ತು ಬಿಡಪ್ಪ, ನೀನು ಸಿಂಹ ಇದ್ದಂಗೆ, ನಿನ್ನನ್ನು ಬಗ್ಸೋಕ್ಕಾಗ್ತದ ಏನಕ್ಕೆ ಏನು ಹೇಳಿದೆ, ಇನ್ನೊಂದ್ಕಿಂತ ಹೇಳಿದ್ರೆ ನೀನು ಸಿಂಹ ಇದ್ದಂಗೆ, ಕಾಡಿನ ರಾಜ ಸಿಂಹ ಇದ್ದಂಗೆ. ಹೋಗಿ ಭದ್ರಕ್ಕೆ ಬಿಲ್ಡವು ಮೈಯೆಲ್ಲ ಮುರಿದು ಆಮೇಲೆ
ಭದ್ರ ಏನೋ ಒಂಥರ ಹೇಳ್ತಾನೆ, ಅತ್ತಿಗೆಮ್ಮ ಏನೋ ಇನ್ನೊಂದು ಥರ, ತಾವೇನೋ ಹೇಳಲಾರ್ದ ಪಾತ್ರೆ ಎಲ್ಲ ಬಿಸಾಕ್ತಿದಾರೆ, ಯಾಕೆ ಬೇಕಿದ್ದಪ್ಪ ನನಗೆ, ಹೋಗಲಿ ಬಿಡು ಅಂತ ಹೋಗ್ಬಿಡ್ತಾನೆ. ಅಲ್ಲಿ ಭದ್ರ ಇದು ಪರೋಟನಂತೂ ತುಪ್ಪದಲ್ಲೇ ಮಾಡಿದಾರ. ಆಮೇಲೆ ಇದನ್ನು ಈ ಥರ ನಲ್ಲಿ ಮುಳೆನೇ ಹಿಂಗೆ ತಿನ್ಬೇಕು ಒಂದೊಂದೇ ವರ್ಣನೆ ಮಾಡ್ಕೊತ ಊಟ ಮಾಡ್ತಾರೆ. ಈ ಕಡೆ ಅಜ್ಜಿ ಎಲೆ ಅಡಿಕೆ ಕುಟ್ತಾ ಹೊರಗಡೆ ಕುಂತಿರ್ತಾರೆ. ಇದೇ ಟೈಮಿಗೆ ಕಣ್ಮಣಿ ಬರ್ತಾ, ಅಜ್ಜಿ ಅಮ್ಮಮ್ಮ ಏನೋ ಬರೋಕ್ಕೆ ಹೇಳಿದ್ರಂತಲ್ಲ, ಬಾ ಕುಂತ್ಕೊ ಅಂತೆಲ್ಲ. ಸರಿ ಏನಂತಂದ್ರೆ, ಅಲ್ಲೇ ಅಡುಗೆ ಗಿಡಿಗೆ ಮಾಡೋಕ್ಕೆ ಬರುತ್ತೇನು ಅಂತ. ಕಣ್ಮಣಿ ಯಾಕೆ ಅಂತಂದ, ಬಸ್ಸಾರು, ಉಪ್ಸಾರು, ಮುದ್ದೆ, ಪಾಯಸ, ಒಬ್ಬಟ್ಟು, ಆಮೇಲೆ ತಲೆ ಮಾಂಸ, ಮಾಂಸದ ಸಾರು, ಮುದ್ದೆ ಎಲ್ಲ ಬರುತ್ತೇನೆ. ಬಂದರೆ ಏನಿಲ್ಲ, ಒಂದು ಒಳ್ಳೆ ಸಂಬಂಧ ಬಂದರೆ ನೋಡಿ ಮದುವೆ ಮಾಡಿಬಿಡೋದೆ ಅಂತೆಲ್ಲ. ಅಮ್ಮಮ್ಮ ನನಗೆ ಇಷ್ಟು ಬಿದ್ದು ಮದುವೆ ಎಲ್ಲ ಬೇಡ ಅಂತಂದೆ. ಅದೆಲ್ಲ ನಡೆಯಂಗಿಲ್ಲ, ವಯಸ್ಸು ನಿಂದ್ರಂಗಿಲ್ಲ, ಏನು ನಿಂದ್ರಬೋದು, ವಯಸ್ಸು ನಿಂದ್ರಂಗಿಲ್ಲ. ಹಾಗಾಗಿ ಯಾವ ಕಾಲಕ್ಕೆ ಆಗಬೇಕು ಅದನ್ನ ಹೆಣ್ಮಕ್ಳು ಬಿರ್ನೇ ಆಗ್ಬಿಡ್ಬೇಕು. ಮೋನಾ ಅಂತ ಜೋರು ರಸ ಬಂದೆ ಅತ್ತೆ ಅಂತ ಮೋನಾ ಅವರು ಬರ್ತಾರೆ. ಮೋನಾ ಅವ್ರು ಬಂದಾಗ, ಏನೇ ನಿನ್ನ ಮಗಳು ಅಡುಗೆ ಗಿಡಿಗೆ ಎಲ್ಲ ಕಲಸಿ ಎಲ್ಲ ರೆಡಿ ಮಾಡಿ ಇಲ್ಲ ಅಂತಂತೆ. ಅದೇ ಟೈಮಿಗೆ ಸರಿ ಇನ್ನು ಅಲ್ಲ ಕಣೆ, ಅಜ್ಜಿಗೆ ಹೋಗ್ಬಿಡ್ತಾರೆ ಅಲ್ಲಿದ್ದ. ಅಲ್ಲ ಕಣೆ, ಅಮ್ಮಮ್ಮನ ಮಾತಿಗೆ ನಿಮ್ಮಪ್ಪನೇ ಹೆದರ್ಕೊಡೋಲ್ಲ, ನಾವೆಲ್ಲ ಹೆದರ್ಕೊಡೋಕ್ಕಾಗುತ್ತಾ, ನಿಮ್ಮಪ್ಪನೇ ಹೆದರ್ಕೊತಾರೋ ಅಂತೆಲ್ಲ ಹೇಳಿ ಒಪ್ಪಿಸ್ತಾರೆ. ಇದೇ ಟೈಮಿಗೆ ವಿದ್ಯಾ ಸ್ಟಡಿ ಮಾಡಬೇಕಂತ ಕುಂತಿರ್ತಾರೆ. ಈ ಕಡೆ ಭದ್ರ ಮಲ್ಕೊಂಡ್ಬಿಟ್ಟಿರ್ತಾರೆ. ಭದ್ರ ಮಲ್ಕೊಂಡು ಹೊಟ್ಟೆ ನೋವು ಗ್ಯಾಸ್ ಎಲ್ಲ ಜಾಸ್ತಿ ಆಗಿಬಿಟ್ಟೆ, ಎದಕ್ಕೆ ಬಂದಿದೆ ಹಂಗೆಲ್ಲ ಹೇಳಿಲ್ಲ, ಮಕ್ಕೊಳಕ್ಕಾಗ್ತಾ ಇರಲ್ಲ. ಈ ಕಡೆ ವಿದ್ಯಾಗ ನನಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಅಯ್ಯಪ್ಪ, ನಾನು ಊಟ ಮಾಡಿದ್ದು ನಾನು ಕಲ್ಲು ತಿಂದರೂ ಕರಗಿಸ್ಕೊಂತಿದ್ದೆ, ಯಾರೋ ನಾನು ತಿನ್ನೋದನ್ನು ಕೆಕ್ಕಿಸ್ಕೊಂಡು ನೋಡಿಬಿಟ್ಟಾರೆ, ಅದಕ್ಕೆ ನನಗೆ ಹಿಂಗಾಗಿದೆ ಅಂತೆಲ್ಲ ಭದ್ರ ಒದ್ದಾಡ್ತಾ ಇರ್ತಾನೆ. ಒಂದೇ ಒಂದು ತೇಗನ ಬರ್ತಾಯಿಲ್ಲ, ಅಥವಾ ವಾಮಿತನ ಆಗ್ತಾಯಿಲ್ಲ ಅಂತೆಲ್ಲ ಒದ್ದಾಡ್ತಾ ಇರ್ತಾನೆ. ನನ್ನ ಮೇಲಿನ ಕೋಪಕ್ಕೆ ನಿನ್ನ ಕೋಪ ನನ್ನ ಮೇಲೆ, ಹೊಟ್ಟೆ ಶಿಕ್ಷೆ ನಿನ್ನ ಹೊಟ್ಟೆ ಮೇಲೆ ಅಂತೆಲ್ಲ ಹೇಳ್ತಾನೆ. ಏನೇ ಹೇಳಿದ್ರೂ ಭದ್ರ ವಾಮಿಟ್ ಆಯಿತು ಅಂಥೇಳಿ ಬಂದು ಮಾಡ್ಕೊತಾನೆ. ಈ ಕಡೆ ವಿದ್ಯಾಗಂತೂ ಸ್ವಲ್ಪ ಬೇಜಾರು ಅನ್ನಿಸ್ತಿದೆ ಭದ್ರ ಒದ್ದಾಡೋದೆಲ್ಲ ನೋಡಿ, ಹೊಟ್ಟೆ ನೋವು ಅಂತ ಒದ್ದಾಡೋದೆಲ್ಲ ನೋಡಿ. ನೆಕ್ಸ್ಟ್ ಎಪಿಸೋಡಲ್ಲಿ ಭದ್ರ ಇದ್ದು ವಿದ್ಯಾ ಕಾಲೇಜಿಗೆ ಹೋಗೋಣ ಅಂತ ರೆಡಿ ಆಗಿರ್ತಾನೆ. ಭದ್ರ ಇದ್ದು ನಮ್ಮ ಮಟ್ಟಿಯಿಂದ ಯಾರು ಹೆಣ್ಮಕ್ಳು ಹೊರಗಡೆ ಹೋಗೋಂಗಿಲ್ಲ ಓದಾಕ ಅಂತೆಲ್ಲ ಹೇಳ್ತಿರ್ತಾನೆ. ಅದಕ್ಕೇನು ನೀನು ಅಂತೆಲ್ಲ ಹೇಳಿ ವಿದ್ಯಾ ಇದ್ದು ವಿದ್ಯಾ ಅವ್ರ ಲಾಯರ್ಗೆ ಫೋನ್ ಮಾಡ್ತಾ, ಮೇಡಮ್ ಅದು ನಾನು ಕೋರ್ಟು ಆದೇಶ ಕೊಟ್ಟಿದ್ದು ಒಂದೇ ಮನೆಯಲ್ಲಿ ಬಾಳ್ಬೇಕಂತ ಅಷ್ಟೇ, ಹೊರಗಡೆ ಕಾಲಿಡಬಾರ್ದು, ಓದಕ್ಕೆ ಹೋಗ್ಬಾರ್ದು ಅಂತ ಏನೋ ಆರ್ಡ್ರ್ ಆಗಿದೆನಾ ಅಂತ ಕೇಳಿದ. ಹಂಗೆಲ್ಲ ಏನಿಲ್ಲ, ಹಂಗೆಲ್ಲ ಏನಾದಾದರೆ ಡೊಮೆಸ್ಟಿಕ್ ವೈಲೆನ್ಸ್ ಆಗುತ್ತೆ, ನಾನು ಇದು ಮಾಡ್ತೀನಿ ಇವಾಗ ನಾನು ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಆಗುತ್ತೆ, ಪೊಲೀಸವ್ರು ಬಂದು ಅರೆಸ್ಟ್ ಮಾಡ್ತಾರೆ ಅಂದ್ಕೊಳ್ಳಿ. ಭದ್ರ ಹೆದರ್ಕೊಂಡ್ಬಿಡ್ತಾನೆ.